ಬಿಜೆಪಿಯಲ್ಲಿ ಈಗ ಒಟ್ಟು 3 ಶಾಸಕರು ಉಚ್ಚಾಟನೆಗೊಂಡಿದ್ದಾರೆ. ಅದು ಯತ್ನಾಳ್ ಅವರದಾದ ನಂತರ ಈಗ ಇಬ್ಬರು ಬಿಜೆಪಿಯಿಂದ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ನ ಉಚ್ಚಾಟನೆಗೊಳಿಸಿದ್ದಾರೆ. ಉಚ್ಚಾಟನೆ ಬಳಿಕ ಪಬ್ಲಿಕ್ ಟಿವಿಗೆ ಸೋಮಶೇಖರ್ ಅವರ ಮೊದಲ ಪ್ರತಿಕ್ರಿಯೆ ಇದು. ಉಚ್ಚಾಟನೆ ಮಾಡಿರೋದು ಒಳ್ಳೆಯದೇ ಆಯಿತು ಅಂತ. ಆದರೆ ಹೇಳಿದ್ನಲ್ಲ, ರೋಗಿ ಬಯಸಿದ್ದು ಅದೇ, ವೈದ್ಯರು ಹೇಳಿದ್ದು ಹಾಲು ಅನ್ನೋದು. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಸೋಮಶೇಖರ್ ಅವರು ಹೇಳಿದ್ದಾರೆ. ಬಿಜೆಪಿಯಿಂದ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಉಚ್ಚಾಟನೆ ಆಗಿದ್ದಾರೆ, ಮಾತಾಡಿದ್ದಾರೆ, ನೋಡೋಣ. ಅಂಥವ್ರಿಗೂ ಕೂಡ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡ್ತಕ್ಕಂಥದ್ದಿಲ್ಲ. ಅಂಥ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದು, ಪಕ್ಷಕ್ಕೆ ಮತ್ತೊಂದು ಏನಾರ ಅನಾಹುತ ಆಗ್ತಕ್ಕಂಥದ್ದು ಕೂಡ ಆ ಲೆವೆಲ್ಗೆ ನಾನೇನು ಕೂಡ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಬಂದಂಥ ಸಮಯದಲ್ಲೂ ಕೂಡ ಥ್ರೂಔಟ್ ರಾಜ್ಯ ಸುತ್ತಾಡಿದ್ದೇನೆ. ಒಂದೇ ಒಂದು ಸಣ್ಣ ಅಲಿಗೇಷನ್ ಕೂಡ ಇಲ್ಲ. ಬಟ್ ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ, ಸ್ವಾಗತ ಮಾಡ್ತೇನೆ. ಯಾರ ಮೇಲೂ ಕೂಡ ನಾನು ಅಲಿಗೇಷನ್ನ ಮಾಡ್ತೀನಿ. ಅಶಿಸ್ತು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಸತತವಾಗಿ ಮಾಡ್ತಾ ಬಂದರು, ಎಚ್ಚರಿಕೆಗಳನ್ನು ಕೊಟ್ಟರು, ನೋಟಿಸ್ ಕೊಟ್ಟರು ಕೂಡ ಮಾಡ್ತಾ ಬಂದರು. ಅದರಿಂದಾಗಿ ನಾವು ಈ ಸಲ ನಾವು ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು, ಉಚ್ಚಾಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತಾರೆ. ಈಗ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗ್ಬೋದು ಅಥವಾ ಬೇರೆ ಬೇರೆ ಮುಖಂಡರು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಸರ್, ಖುಷಿಪಟ್ಟಿದ್ದಾರೆ ನಿಮ್ಮ ಉಚ್ಚಾಟನೆ. ಈಗ ಹೈಕಮಾಂಡ್ ಆದೇಶವನ್ನು ಧಿಕ್ಕರಿಸ್ತಕ್ಕಂಥದ್ದು ಯಾವ ಪಕ್ಷಕ್ಕೂ ಇಲ್ಲ. ಈಗ ಯತ್ನಾಳು ಉಚ್ಚಾಟನೆ ಮಾಡಿದ್ದಾರೆ. 50% ಇಂಡೈರೆಕ್ಟಾಗೆ ಮಾಡೋದು ಸರಿ ಇಲ್ಲ ಅಂತಕ್ಕಂಥದ್ದು ಹೇಳೋದನ್ನು ನಾವು ನೋಡಿದ್ದೇವೆ. ಹೈಕಮಾಂಡ್ ವಿರೋಧ ಕಟ್ಕೊಂಡು ಈಗ ನಾನು ಎಕ್ಸ್ಪೆಲ್ ಮಾಡಿದ್ದಾರೆ. ಸೋಮಶೇಖರ್ ಎಕ್ಸ್ಪೆಲ್ ಮಾಡಿದ್ದು ಸರಿ ಇಲ್ಲ ಅಂತಕ್ಕಂಥ ಧೈರ್ಯ ಹೇಳೋಕ್ಕೆ ಯಾರಿಗಿದೆ? ಅದರಿಂದ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ಸ್ವಾಗತ ಮಾಡ್ತಕ್ಕಂಥದ್ದು ಎಲ್ಲ ಪಕ್ಷದಲ್ಲೂ ಕೂಡ ಅದು ಮಾಮೂಲಿ. ಯಾರು ಹೈಕಮಾಂಡ್ನ ಎಗೇನೆಸ್ಟ್ ಕಟ್ಕೊಂಡು ಉಲ್ಟಾ ಹೇಳ್ತಕ್ಕಂಥ ಯಾವ ಲೀಡರ್ಗಳು, ಯಾವ ಕಾರ್ಯಕರ್ತರು ಕೂಡ ಮಾಡೋದಿಲ್ಲ. 64 ಜನ ಗೆದ್ದಿದ್ದು ಬಿ ಜೆ ಪಿಯಲ್ಲಿ, ಅಂದರೆ ಎಲ್ಲರೂ ನಿಮ್ಮ, ಕೆಲವರಾದರೂ ನಿಮ್ಮ ಪರವಾಗಿದ್ದಾರೆ, ಅಂದರೆ ಈಗ ಧೈರ್ಯ ಬರ್ತಿಲ್ಲ ಅವರು ನಿಮ್ಮ ಪರವಾಗಿ ಮಾತಾಡೋದಕ್ಕಂತನ ಹೇಳೋದು? ಇಲ್ಲ, ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಎಕ್ಸ್ಪೆಲ್ ಮಾಡಿದ್ದಾರೆ, ಸರಿ ತಪ್ಪು ಅಂತಕ್ಕಂಥದ್ದು ಯಾರೂ ಕೂಡ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲಲ್ಲಿ ನಾವು ಕಮಿಟಿ ಮೀಟಿಂಗಲ್ಲೋ ಮತ್ತೊಂದು ಟೂರ್ ಹೋದಾಗಲೂ ಕೂಡ ಚರ್ಚೆ ಆಗ್ತದೆ. ಏನಾಗ್ತದೆ ಎಲ್ಲೋ ಬೇಕಾದಷ್ಟು ಅಸಮಾಧಾನ ಇರ್ತಕ್ಕಂಥವರು ಕೂಡ ಯಾರೂ ಕೂಡ ಡಿಸಿಷನ್ ತಗೊಳ್ಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಅನ್ಯಾಯ ಆದಾಗಲೂ ಕೂಡ ಸಹಿಸ್ಕೊಂಡಿರ್ತಾರೆ, ಪ್ರತಿಭಟನೆ ಮಾಡೋ ಶಕ್ತಿನೂ ಕೂಡ ಇರೋದಿಲ್ಲ. ನಮಗೆ ಅನ್ಯಾಯ ಆದಾಗ ಅನ್ಯಾಯ ಅಂತ ಹೇಳ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡ್ತೇನೆ. ಮಾತಾಡುವಾಗ ಧೈರ್ಯವಾಗಿ ಮಾತನಾಡ್ತೀನಿ. ನನಗೇನು ಅಂಜು ಒಳಕೇನಿಲ್ಲ. ನಾನೇನು ಯಾವತ್ತು ಪಕ್ಷ ವಿರೋಧಿ ಆಗಲಿ ಮತ್ತೊಂದಾಗಲಿ ಅದ್ಯಾವುದು ಕೂಡ ನಾನು ಮುಂಚಿಂದನೂ ಕೂಡ ಮಾಡಿಕೊಂಡು ಬಂದಿಲ್ಲ. ಅವರು ಮಾಡಿದ್ದಾರೆ, ಮಾಡೋದನ್ನು ನಾನು ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡೋದು ಸರಿ ಇದೆ, ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಎಸ್.ಟಿ. ಸೋಮಶೇಖರ್ ಅವರು ಕಮಲ ಚಿಹ್ನೆಯಲ್ಲಿ ಗೆದ್ದರಷ್ಟೇ, ಆದರೆ ಮನಸ್ಸು ಮಾತ್ರ ಇಲ್ಲಿ ಇರಲಿಲ್ಲ ಅವ್ರಿಗೆ, ಕಾಂಗ್ರೆಸ್ಸಲ್ಲೇ ಇತ್ತು. ಅದಕ್ಕೆ ಕಾಂಗ್ರೆಸ್ ಪರನೇ ಅವ್ರು ಮಾತಾಡ್ತಾ ಇದ್ರು, ಅದಕ್ಕೆ ಬಿ ಜೆ ಪಿ ವಿರುದ್ಧವಾಗಿ ಮಾತಾಡ್ತಿದ್ರು ಅಂತ. ನಾನು ಯಾವತ್ತೂ ಬಿ ಜೆ ಪಿ ವಿರುದ್ಧ ಮಾತನಾಡ್ತಿರ್ಲಿಲ್ಲ. ಅಸೆಂಬ್ಲಿಲಿ ಬೈಕಾಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇಡ ಅಂತ ನಾನು ಹೇಳ್ತಾ ಇದ್ದೆ. ಬೆಂಗಳೂರು ಅಸೆಂಬ್ಲಿಲೂ ಕೂಡ ಸಣ್ಣ ವಿಷಯಕ್ಕೆ ಬೈಕಾಟ್ ಮಾಡ್ತಕ್ಕಂಥದ್ದು. ಇವ್ರು ಬೈಕಾಟ್ ಮಾಡಿದಾಗ ಏನು ಮಾಡೋರು, ಕಾಂಗ್ರೆಸ್ ಪಕ್ಷದವರು ಎಲ್ಲನೂ ಅಮೆಂಡ್ಮೆಂಟ್ಗಳೆಲ್ಲ ಆಕ್ಸೆಪ್ಟ್ ಮಾಡ್ತಾರೆ. ಚರ್ಚೆನೇ ಆಗ್ತಾ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೆಳಗಾಂ ಅಧಿವೇಶನ ಮಾಡ್ತಾರೆ 10 ದಿವಸ. 10 ದಿವಸದಲ್ಲಿ ಒಂದು ದಿವಸನೂ ಕೂಡ ಅಸೆಂಬ್ಲಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ತಪ್ಪಿದರೆ ಕಾಂಗ್ರೆಸ್ ತಪ್ಪು ಅಂತ ಹೇಳ್ತೀನಿ, ಬಿ ಜೆ ಪಿ ಇದ್ದರೆ ಬಿ ಜೆ ಪಿ ತಪ್ಪು ಅಂತ ಹೇಳ್ತಿದ್ದೆ, ನೇರವಾಗಿ ಹೇಳ್ತಿದ್ದೆ. ಅದರಲ್ಲೇನು ಮುಚ್ಚುಮರೆ ಏನು ಇರಲಿಲ್ಲ. ನಾನು ಬಿ ಜೆ ಪಿ ಗೆದ್ದಾಕ್ಷಣಕ್ಕೆ ಬಿ ಜೆ ಪಿಯವ್ರು ಮಾಡಿದಂಥ ಈಗ ಆರ್ ಆರ್ ನಗರ ಕ್ಷೇತ್ರ ಮಾಡೋರೆ, ಅವಾಗಲೂ ಹೇಳ್ತಲೇ ಇದ್ದೀನಿ, ಇವಾಗಲೂ ಹೇಳ್ತಲೇ ಇದ್ದೀನಿ. ಮಾಡೋದು ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತಾರೆ, ಅವ್ರು ಹೆಂಗೆ ನಾವು ಅವ್ರನ್ನ ಇಟ್ಕೊಳ್ಳೋದು ನಾವು ಜೊತೆಗೆ ಅಂತ ನಾನು ಹೇಳಿದ್ನಲ್ಲ, ಮಾಡೋದಿಲ್ಲ ಅಂತ ಹೇಳಿದೆ. ನಾನು ಇವಾಗ ಅವತ್ತೇ ಓಪನ್ ಆಗಿ ಹೇಳಿದೆ, ನಾನು ತೋರಿಸಿದ್ದೀನಿ. ನಾನೇನು ಹೇಳಿದೆ, ಜೆ ಡಿ ಎಸ್ಗೆ ನೀವು ಮತ ಹಾಕಿ ಅಂತ ನನಗೆ ಕೊಡಬೇಡಿ. ನನ್ನ ಕ್ಷೇತ್ರದಲ್ಲಿ ಜೆ ಡಿ ಎಸ್ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಆದ್ದರಿಂದ ನನ್ನಿಂದೇನೋ ಬಿ ಜೆ ಪಿ ಸೋಲಿಲ್ಲ, ನನ್ನಿಂದೇನೋ ಕಾಂಗ್ರೆಸ್ ಗೆಲ್ಲಿಲ್ಲ. ಎಲ್ಲರೂ ಕೂಡ ಅವರವರು ಬಿ ಜೆ ಪಿಲಿ ಮೆಜಾರಿಟಿ ಇತ್ತು, ಕಾಂಗ್ರೆಸ್ಸಲ್ಲೂ ಮೆಜಾರಿಟಿ ಇತ್ತು. ನಾನು ಹಾಕಲ್ಲ ಅಂತ ಹೇಳಿದ್ದೆ. ನಾನು ತೋರಿಸಿದ್ದೀನಿ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹಾಕೋದಿಲ್ಲ ಅಂತೇಳಿ ಅದೇನು ತೋರಿಸ್ಬೇಕು ಅಂತ ನಿಯಮ ಅಷ್ಟೇ. ಅದು ವಿಪ್ ಉಲ್ಲಂಘನೆ ಆಗಲಿ ಮತ್ತೊಂದು ಆಗಲಿ ರಾಜ್ಯಸಭೆಗೆ ಮಾತ್ರ ಅವ್ರು ಯಾರಿಗೆ ಬೇಕಾದ್ರೂ ಹಾಕ್ಬೋದು. ಅದು ಯಾರು ಪರ್ಟಿಕ್ಯುಲರ್ ಪಕ್ಷದಿಂದ ವಕ್ತಾರ ಇರ್ತಾರೆ ಅವ್ರಿಗೆ ಅದನ್ನು ತೋರಿಸ್ಬೇಕು ಅಂತಿದೆ. ನಾನೇನು ಮರೆಮೇಚೇನು ಮಾಡಲಿಲ್ಲ. ಹೌದು, ವಿರೋಧ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಹೊರಗಡೆನೂ ಹೇಳಿದ್ದೀನಿ. ಏನು ಮಾಡ್ತೀನಿ ಮಾಡಿ ಅಂತ ಹೇಳಿದ್ದೀನಿ.
ತಪ್ಪು ಮಾಡಿದಾಗ. ಸೊ ಇದು ಎಸ್ ಟಿ ಸೋಮಶೇಖರ್ ಅವರದ್ದು. ಎಲ್ಲದಕ್ಕೂ ಕೊಲೆಗೂ ಒಂದು ಕಾರಣ ಇರುತ್ತೆ ಸರ್. ಕೊಲೆ ಮಾಡೋದಕ್ಕೂ ಒಂದು ಕಾರಣ ಇರುತ್ತೆ, ನೆಪ ಇರುತ್ತೆ. ಸುಮ್ಮನೆ ಯಾರು ಕೊಲೆ ಮಾಡೋದು, ಅವಂಗೆ ಅಂದ ಅಂತೇಳಿ ಕೊಲೆ ಮಾಡ್ತಾರೆ, ಹಿಂಗೆ ಅಂದ ಅಂಥೇಳಿ ಏನೋ ಹೇಳ್ತಾರೆ. ಎವ್ರಿ ಕ್ರೈಮ್ ಹ್ಯಾಸ್ ಎ ಒಂದು ರೀಸನ್ ಇದ್ದೇ ಇರುತ್ತೆ. ಹಾಗೆ ಇದು ಕೂಡ